ಓಕೆ ಸ್ನೇಹಿತರೆ, ಇವತ್ತಿಲ್ಲಿ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ನಾವೆಲ್ಲ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಸರ್, ಕರ್ನಾಟಕದಲ್ಲಿ ಪದವಿ ಕಾಲೇಜುಗಳ ಆರಂಭ ಆಗಿ ಒಂದೂವರೆ ತಿಂಗಳಾಗಿದೆ. ಇಲ್ಲಿವರೆಗೂ ಕೂಡ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಪಾಠಗಳು ನಡೀತಾ ಇಲ್ಲ. ಕಾರಣ ಇಷ್ಟೇ ಸರ್, ಅತಿಥಿ ಉಪನ್ಯಾಸಕರು ಇವತ್ತು ನೇಮಕಾತಿ ಆಗಿಲ್ಲ. ಇವತ್ತೆಲ್ಲರಿಗೂ ಗೊತ್ತು, ಸರ್ಕಾರಿ ಪದವಿ ಕಾಲೇಜುಗಳು ನಿಂತಿರೋದು ಅತಿಥಿ ಉಪನ್ಯಾಸಕರ ಮೇಲೆ. 70% ಇರತಕ್ಕಂಥದ್ದು ಅತಿಥಿ ಉಪನ್ಯಾಸಕರು ಸರ್. ಪರ್ಮನೆಂಟ್ ಫ್ಯಾಕಲ್ಟಿ ಕೇವಲ 30% ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಗೊಂದಲ ಸೃಷ್ಟಿಯಾಗಿದೆ. ಒಂದ್ ಕಡೆಗೆ UGC ಗೈಡ್ಲೈನ್ ಇವತ್ತು ತೊಡಕಾಗಿದೆ. UGC ಹೇಳುತ್ತೆ, UGC ಮಾನವ ಪ್ರಕಾರ ಯಾರ್ದು ನೆಟ್ಟು ಸೆಟ್ಟು ಆಗಿದೆ ಅವ್ರನ್ನ ಮಾತ್ರ ನೀವು ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೋಬೇಕು. ನಮ್ಮ ರಾಜ್ಯದಲ್ಲಿ ಸರ್ ಕಳೆದ 20-30 ವರ್ಷಗಳಿಂದ ಹಿಂದೆಯಿಂದ ಹಲವಾರು ಜನ ಗೆಸ್ಟ್ ಫ್ಯಾಕಲ್ಟೀಸು ಕೇವಲ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಪಾಠಗಳನ್ನ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಪಾಠ ಮಾಡಿದ್ದಾರೆ. ಸಡನ್ ಆಗಿ ಅವರು ಅಂತ ಹೇಳಿ ನಮ್ಮನ್ನ ಬೀದಿಗೆ ತಳ್ಳಬೇಡಿ ಅಂತೇಳಿ ಗೆಸ್ಟ್ ಫ್ಯಾಕಲ್ಟೀಸು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಒಂದ್ ಕಡೆ UGC ಗೈಡ್ಲೈನ್ಸ್, ಇನ್ನೊಂದ್ ಕಡೆ ಕೋರ್ಟಿನ ಕೇಸಿಂದಾಗಿ ಸರ್ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಅಡಕತ್ರಿಯಲ್ಲಿದೆ. ಇಲ್ಲಿ ನಾವು ಈ ಮೂಲಕ ಸರ್ಕಾರಕ್ಕೆ ಏನ್ ಡಿಮ್ಯಾಂಡ್ ಮಾಡ್ತಿದೀವಪ್ಪ ಅಂತಂದ್ರೆ, ಏನೇ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಲಿ, ಸರ್ಕಾರ ಒಂದು ಸ್ಪಷ್ಟವಾದಂತಹ ಸ್ಟ್ಯಾಂಡ್ ತಗೋಬೇಕು. ಒಂದ್ ನಿಲುವಿಗೆ ಗವರ್ಮೆಂಟ್ ಬರಬೇಕು. ಸರ್, ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಏನಪ್ಪಾ ಅಂತಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಮಾಡತಕ್ಕಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟ ನೀತಿ ನಿಯಮಗಳನ್ನ ರಾಜ್ಯ ಸರ್ಕಾರಗಳು ಪಾಲಿಸಬೇಕಂತಿಲ್ಲ. ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಅಂತ ಆಟೋನಮಿ ಇದೆ. ಅದನ್ನ ಕರ್ನಾಟಕ ಗವರ್ಮೆಂಟ್ ಯೂಸ್ ಮಾಡ್ಬೇಕು ಸರ್. ಈ ಕೂಡಲೇ ಈ ಗೊಂದಲ ಬಗೆಹರಿಸಿ ಬಡ ಮಕ್ಕಳಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ. ಮಹಾಂತೇಶ್ ಬಿಳ್ಳೂರ್, ಎಐಡಿಎಸ್ಒ ಬೆಳಗಾವಿ ಜಿಲ್ಲಾ ಸಂಚಾಲಕ.